ಪ್ರಣಾಮಗಳು. ದಿವ್ಯತ್ರಯರ ಪಾದಕಮಲಗಳಿಗೆ ಕೊಡಮೊಟ್ಟು ಇಲ್ಲಿ ಬಂದಿರುವ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯ ಮೃತ್ಯುವನ್ನು ಹೇಗೆ ಜಯಿಸುವುದು ಎಂಬ ವಿಷಯವಾಗಿ ಮಾತನಾಡಲು ಬಯಸುತ್ತೇನೆ. ಭಕ್ತಿಯ ಸಹಾಯದಿಂದ ಹೇಗೆ ಮೃತ್ಯು ಜಯವನ್ನು ಪಡೆಯಬಹುದು ಎಂಬುದಕ್ಕೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಒಂದು ಸುಂದರ ಘಟನೆ ಕಾಣಸಿಗುತ್ತದೆ. ಒಬ್ಬ ಭಕ್ತ ಮಣಿಮಲ್ಲಿಕನ ಯುವಕ ಮಗ ಆಕಸ್ಮಿಕವಾಗಿ ತೀರಿಕೊಂಡನು. ಅಂತ್ಯಕ್ರಿಯೆಯಾಗುತ್ತಲೇ ಆ ಭಕ್ತ ಸಾಂತ್ವನಕ್ಕಾಗಿ ಶ್ರೀರಾಮಕೃಷ್ಣರ ಹತ್ತಿರ ಹೋಗುತ್ತಾನೆ. ಶ್ರೀರಾಮಕೃಷ್ಣರು ಭಕ್ತರೊಡನೆ ಮಾತುಕತೆಯಾಡುತ್ತಿದ್ದರು. ಶೋಕತಪ್ತ ಮಣಿಮಲ್ಲಿಕನಿಗೆ ಒಬ್ಬರಾದ ಮೇಲೆ ಒಬ್ಬ ಭಕ್ತರು ಒಂದೊಂದು ಬಗೆಯಲ್ಲಿ ಸಾಂತ್ವನ ನೀಡತೊಡಗಿದರು. ರಾಮಕೃಷ್ಣರು ಮೌನವಾಗಿ ಕುಳಿತಿದ್ದರು. ಅವರು ಇದ್ದಕ್ಕಿದ್ದಂತೆ ಎದ್ದು ನಿಂತರು. ಕಾಲ ನಿನ್ನ ಮನೆ ಬಾಗಿಲನ್ನು ತಟ್ಟುವ ಮೊದಲು ಯುದ್ಧಕ್ಕೆ ಸನ್ನದ್ಧನಾಗು. ಕಾಳಿ ನಾಮದ ಅಸ್ತ್ರವನ್ನ ಹಿಡಿದು ಯುದ್ಧ ಮಾಡು. ನಿನ್ನ ಯುದ್ಧ ಗಂಗಾದಡದಿ ನಡೆದರೆ ನೀನು ಜಯಿಸುವುದು ನಿಶ್ಚಿತ. ಈ ಭಜನೆ ಆಡಿದಾಗ ವಾತಾವರಣ ಬದಲಾಯಿತು, ವಿಷಾದ ದೂರವಾಯಿತು, ಸಾವನ್ನೆದುರಿಸುವ ಒಂದು ಧೈರ್ಯ ಉದಿಸಿತು. ಭಜನೆ ಮುಗಿದ ತರುವಾಯ ಶ್ರೀರಾಮಕೃಷ್ಣರು ಅವರಿಗೆ ಸಮಾಧಾನ ಹೇಳತೊಡಗಿದರು. ಪುತ್ರ ಶೋಕ ಬಹಳ ದಾರುಣವಾದುದು ಎಂದು ಹೇಳುತ್ತಾ ಅಕ್ಷಯನ ಮರಣ ಸಂದರ್ಭದಲ್ಲಿ ತಮ್ಮ ದುಃಖವನ್ನ ಹೇಳಿಕೊಂಡರು. ತಾಯಿಯ ಹೆಸರು ಹೇಳಿ ನನಗೆ ಇಷ್ಟೊಂದು ಕಷ್ಟಗಳು ಎಂದರು. ಶೋಕ ದುಃಖಗಳು ಜೀವನದಲ್ಲಿ ಅನಿವಾರ್ಯ, ಆದರೆ ಭಗವಂತನನ್ನ ಹಿಡಿದುಕೊಂಡರೆ ನಾವು ತತ್ತರಿಸಿ ಹೋಗುವುದಿಲ್ಲ. ಮೃತ್ಯು ಶೋಕದಿಂದ ಪಾರಾಗಲು ಭಗವಂತನಲ್ಲಿ ಶರಣಾಗುವುದು ಒಂದು ಪರಿಣಾಮಕಾರಿ ಉಪಾಯ. ಮಾರ್ಕಂಡೇಯ ಮಹರ್ಷಿಗಳು ಶರಣಾಗತಿಯಿಂದಲೇ ಮೃತ್ಯುಂಜಯರಾದರು. ಕಠೋಪನಿಷತ್ತಿನಲ್ಲಿ ಯಮನು ನಚಿಕೇತನಿಗೆ ಆತ್ಮತತ್ವವನ್ನ ಬೋಧಿಸುತ್ತಾನೆ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯದೆ ಇರುವವರು ಮರಣಾನಂತರ ತಮ್ಮ ತಮ್ಮ ಕರ್ಮಾನುಸಾರ ಬೇರೆ ಬೇರೆ ಯೋನಿಗಳಲ್ಲಿ ಪ್ರವೇಶಿಸುತ್ತಾರೆ. ಯೋನಿ ಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾಣು ಮನ್ಯೇನು ಪರಿಯಂತಿ ಯಥಾ ಕರ್ಮ ಯಥಾ ಶ್ರುತಂ. ವ್ಯಕ್ತಿ ತತ್ವಜ್ಞಾನದಿಂದ ಅಥವಾ ಏಕಾಂತ ಭಕ್ತಿಯಿಂದ ಮೃತ್ಯು ರಹಸ್ಯವನ್ನು ಅರಿಯದಿದ್ದರೂ ಸತ್ಕರ್ಮ ಪರತೆಯಿಂದ ಮುಂದೆ ಗತಿಯನ್ನು ನಿರ್ಣಯಿಸುತ್ತದೆ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸು ದೇಹವನ್ನು ತೊರೆಯುವವನು ನನ್ನ ಭಾವವನ್ನೇ ಪಡೆಯುತ್ತಾನೆ. ನಾವು ಯಾವ ಯಾವ ಚಿಂತನೆ ಭಾವನೆಯೊಂದಿಗೆ ದೇಹವನ್ನು ತ್ಯಜಿಸುತ್ತೇವೆಯೋ ಅದನ್ನೇ ಮುಂದಿನ ಜನ್ಮದಲ್ಲಿ ಪಡೆಯುತ್ತೇವೆ. ಯಾವಾಗಲೂ ನನ್ನನ್ನು ಸ್ಮರಿಸುತ್ತಾ ಯುದ್ಧ ಮಾಡು. ಸದಾ ಭಗವಂತನನ್ನು ಸ್ಮರಿಸುವವನು ಮರಣದ ಗಳಿಗೆಯಲ್ಲಿಯೂ ಭಗವಂತತ್ವವನ್ನೇ ಭಗವಂತನನ್ನೇ ಕರೆಯುತ್ತಾನೆ. ಮೃತ್ಯುವನ್ನು ಎದುರಿಸಲು ಪಾಠ ಕಲಿಯುತ್ತಾನೆ. ಮರಣದ ಚಿಂತನೆಯಿಂದ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಸಾವಿಗೆ ಸಿದ್ಧನಾಗಿರುತ್ತಾನೆ. ಸಾಧಕನು ಇಂದಿನ ದಿನವೇ ನನ್ನ ಕೊನೆಯ ದಿನ ಎಂದು ನೆನಪಿಸಿಕೊಳ್ಳುತ್ತಾನೆ. ದುಷ್ಕಾರ್ಯಗಳಿಂದ ಹಿಮ್ಮೆಟ್ಟುತ್ತಾನೆ. ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯ ಚಿಂತನೆಗಳಲ್ಲಿ ಈಗಲೇ ಮೃತ್ಯು ಬರಲಿದೆ ಎಂಬಂತೆ ಇರಬೇಕು. ನೀವು ಪವಿತ್ರರಾಗಿದ್ದರೆ, ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ದೇವರು ಜೊತೆಗಿರುತ್ತಾನೆ. ಭಕ್ತನಾದವನು ನಾಮಗುಣ ಕೀರ್ತನೆ ತಾನೇ ಭಗವದಭಿಮುಖನಾದಷ್ಟು ತನ್ನ ಮನಸ್ಸು ಶಾಂತವಾಗುವುದನ್ನು ಗಮನಿಸುತ್ತಾನೆ. ಸಾಧಕರು ತಮ್ಮ ಮಾರ್ಗದಲ್ಲಿ ಮುಂದುವರಿದಂತೆ ದುಃಖಗಳು ಕಡಿಮೆಯಾಗುತ್ತವೆ. ಗುರಿಗಳ ಸಮಾನತೆ, ಭಕ್ತಿಯಿಂದ ಚಿತ್ತವೃತ್ತಿಗಳು ನಿರೋಧ, ಧ್ಯಾನ ಅಭ್ಯಾಸದಿಂದ ಭಗವತ್ ಪ್ರೇಮ ಉಂಟಾಗುತ್ತದೆ. ಬುದ್ಧಿ ಭಾವನೆ ಕ್ರಿಯಾಶಕ್ತಿಗಳು ಪೂರ್ಣ ಬಳಕೆಯಾಗುತ್ತವೆ.